ಮೈಕ್ರೋ ಫೈನಾನ್ಸ್ ವಿರುದ್ಧದ ಸುಗ್ರೀವಾಜ್ಞೆ ಸದ್ಯಕ್ಕೆ ಮುಂದಕ್ಕೆ. ಸುಗ್ರೀವಾಜ್ಞೆ ಬಗ್ಗೆ ಸಂಪುಟ ಚರ್ಚೆ, ಬಲಿಷ್ಠ ಕಾಯ್ದೆ ಜಾರಿಯ ಹೊಣೆ ಸಿಎಂಗೆ ವಹಿಸೋಕೆ ನಿರ್ಧರಿಸಲಾಗಿದೆ. ಇದೇ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಭೆ ಮಾಡಿದ್ದಾರೆ. ಕಠಿಣವಾದ ಶಾಸನ ಶಿಫಾರಸು ಮಾಡೋಕೆ ಅಧಿಕಾರಿಗಳ ತಂಡವನ್ನು ಕೂಡ ರಚನೆ ಮಾಡಲಾಗಿದೆ. ಕಾನೂನು ತಾಂತ್ರಿಕ ಲೋಪ ಇರದಂತೆ ಸರ್ಕಾರ ಎಚ್ಚರಿಕೆಯ ನಡೆಯನ್ನ ಇಡಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಲಾಗಿದೆ. ಹೀಗಾಗಿ ಸುಗ್ರೀವಾಜ್ಞೆಗೆ ಸ್ವಲ್ಪ ತಡೆ. ಒಂದಷ್ಟು ಕಠಿಣವಾದಂಥ ಕಾನೂನು ಬೇಕು. ಯಾವುದಾದ್ರೂ ಲೋಪದೋಷಗಳಿದ್ರೆ ಮತ್ತೆ ಅಗೇನ್ ಮೈಕ್ರೋ ಫೈನಾನ್ಸ್ಗಳಿಗೆ ಅದು ಉಪಯೋಗ ಆಗುತ್ತೆ. ಹಾಗಾಗಿ ಅವ್ರಿಗೆ ಉಪಯೋಗ ಆಗದಂತೆಗೆ ಕಠಿಣವಾದಂಥ ಕಾನೂನನ್ನು ಜಾರಿಗೆ ತರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ತಡೆಯನ್ನು ನೀಡಲಾಗಿದೆ. ಸೊ ನಿನ್ನೆ ಆಗಿದ್ದೇನು ಅಂತ ಒಂದು ಹೈಲೈಟ್ಸ್ ಕ್ವಿಕ್ಕಾಗಿ ನಾವು ನೋಡೋದಾದರೆ, ಮೈಕ್ರೋ ಫೈನಾನ್ಸ್ ಹಾವಳಿ ಸಂಬಂಧ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆ ಬಗ್ಗೆ ಚರ್ಚೆ ಆಗಿದೆ. ತಾಂತ್ರಿಕ ಸಮಸ್ಯೆ ಇಲ್ಲದ ರೀತಿ ಸುಗ್ರೀವಾಜ್ಞೆಯನ್ನು ರೂಪಿಸೋ ಹೊಣೆ ಸಚಿವರಿಂದ ಸಿಎಂ ಹೆಗಲಿಗೆ ಬಂದಿದೆ. ಸಂಜೆ ಗೃಹ ಕಚೇರಿಯಲ್ಲಿ ಮತ್ತೊಂದು ಸಭೆಯನ್ನು ಕರೆದಿದ್ರು ಸಿಎಂ. ಕಾನೂನು ತಾಂತ್ರಿಕ ಲೋಪ ಇಲ್ಲದ ಬಲಿಷ್ಠವಾದ ಕಾನೂನು ರಚನೆಗೆ ಒಮ್ಮತದ ಅಭಿಪ್ರಾಯಕ್ಕೆ ಬರಲಾಗಿದೆ. ಕೋರ್ಟ್ನಲ್ಲಿ ತಡೆ ತರದ ರೀತಿ ಕಾನೂನು ರೂಪಿಸೋಕೆ ಚರ್ಚಿಸಲಾಗಿದೆ. ಹಿರಿಯ ಅಧಿಕಾರಿಗಳ ತಂಡ ರಚನೆ ಮಾಡೋದಕ್ಕೆ ಸಭೆಯಲ್ಲಿ ನಿರ್ಧಾರವನ್ನು ಮಾಡಲಾಗಿದೆ. ಹಾಗಿದ್ರೆ ಶಾಸನದಲ್ಲಿ ಏನಿದೆ ಅನ್ನೋದನ್ನು ಗಮನಿಸೋದಾದ್ರೆ, ಬಲವಂತದ ವಸೂಲಿ ಶಿಕ್ಷಾರ್ಹ ಅಪರಾಧ, ಜಾಮೀನು ರಹಿತ ಬಂಧನ, ಕಠಿಣ ಶಿಕ್ಷೆ ಮತ್ತು ದಂಡ, ನೋಂದಣಿ ಪರವಾನಗಿ ಇಲ್ಲದೆ ಲೇವಾದೇವಿ ವ್ಯವಹಾರ ನಡೆಸಿದರೆ 3 ವರ್ಷದವರೆಗೆ ಶಿಕ್ಷೆ, ಸಾಲಗಾರರಿಗೆ ರಕ್ಷಣೆ ಒದಗಿಸೋಕೆ ಅಂಬುಡ್ಸ್ಮ್ಯಾನ್ಗಳನ್ನ ನೇಮಕ, ಹಾಗೆ ಪೊಲೀಸರು ಸ್ವಯಂ ಪ್ರೇರಿತ ಕೇಸ್ ದಾಖಲಿಸೋಕೆ ಅವಕಾಶ, ಮೈಕ್ರೋ ಫೈನಾನ್ಸ್ ಮುಂಗಡವಾಗಿ ಬಡ್ಡಿ ಸಂಗ್ರಹಿಸುವಂತಿಲ್ಲ, 6 ಗಂಟೆ ಬಳಿಕ ವಸೂಲಿ ಇಲ್ಲ, ಬಲವಂತದ ವಸೂಲಿ, ಮನೆಗೆ ಬೀಗ ಇವ್ಯಾವನು ಮಾಡೋ ಹಾಗಿಲ್ಲ. ಸೊ ಇವೆಲ್ಲವನ್ನ ಶಾಸನದಲ್ಲಿ ಎಸಲಾಗಿದೆ. ಇದಕ್ಕೆ ಅಂತ ಒಂದು ಕಮಿಟಿ ಬೇರೆ ರಚನೆ ಮಾಡಲಾಗಿದೆ, ಒಂದು ತಂಡನ, ಅಧಿಕಾರಿಗಳ ತಂಡ. ಸೊ ಇವ್ರು ಇನ್ನೇನೇನು ಬದಲಾವಣೆ ಅಥವಾ ಇನ್ನೇನು ಜಾರಿಗೆ ತರ್ತಾರೆ, ಕಠಿಣವಾಗಿರಬೇಕು ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಏನೆಲ್ಲ ಜಾರಿಗೆ ಬರ್ಬೋದು ಅನ್ನೋದನ್ನು ನೋಡಬೇಕಾಗತ್ತೆ. ಇನ್ನು ನೋಡಿ, ಫಿನಾನ್ಸ್ ಕಾಟಕ್ಕೆ ಮತ್ತಿಬ್ಬರು ಸಾವನ್ನಪ್ಪಿದ್ದಾರೆ. ಸೊ ಸಾವನ್ನಪ್ಪುವವರ ಸಂಖ್ಯೆ ನೋಡ್ತಾ ಇದ್ದ ಹಾಗೇನೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಬೆಟ್ಟದಪುರದ ಬಸವೇಶ್ವರ ನಗರ ನಿವಾಸಿ ಸುಬ್ರಹ್ಮಣ್ಯ 37 ವರ್ಷದವರು, ಹಾಗೆಯೇ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದ ರಫೀಕ್ ತಿಗಡಿ 38 ವರ್ಷದವರು, ಇಬ್ಬರೂ ಕೂಡ ಸಾವಿಗೆ ಶರಣಾಗಿದ್ದಾರೆ. ಹುಬ್ಬಳ್ಳಿ ಕಮರಿಪೇಟೆ ನಿವಾಸಿ ಮೆಹಬೂಬಾ ಅಲಿ ಬಕಾಲ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಬೆಟ್ಟದಪುರದ ಸುಬ್ರಹ್ಮಣ್ಯ 4 ದಿನ ಹಿಂದೆ ವಿಷ ಸೇವಿಸಿದ್ರು. ಮೈಸೂರು ಕೆಆರ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಬುಧವಾರ ಸಂಜೆ ಮೃತಪಟ್ಟಿದ್ದಾರೆ. ಸೊ ಕಾಟ ಹೆಚ್ಚಾಗ್ತಾ ಇದೆ. ಮನೆ ಹತ್ರ ಬರೋದು, ಕಿರಿಕ್ ಮಾಡೋದು, ಬೀಗ ಹಾಕೋದು, ಬೇಕು ಅಂತ ನೋಟಿಸನ್ನು ಕೊಡುವಂಥದ್ದು. ಸೊ ಈ ಥರದ್ದೆಲ್ಲ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಗೆ ಯತ್ನಿಸುವವರ ಸಂಖ್ಯೆ, ಆತ್ಮಹತ್ಯೆಯ ಹಾದಿ ಹಿಡಿಯುವವರ ಸಂಖ್ಯೆ ತುಸು ಹೆಚ್ಚೇ ಆಗಿದೆ. ಸೊ ಆ ಕಾರಣಕ್ಕಾಗಿ ಆದಷ್ಟು ಬೇಗ ಒಂದು ಕಠಿಣವಾದಂಥ ಕ್ರಮ ಜರುಗಿಸಬೇಕು ಅನ್ನುವಂಥ ಆಗ್ರಹ, ಮನವಿ ಎಲ್ಲವೂ ಕೂಡ ಇದೆ. ಸೊ ಕೊಂಚ ಮಟ್ಟಿಗೆ ಸುಗ್ರೀವಾಜ್ಞೆಗೆ ಸ್ವಲ್ಪ ತಡೆ ಬಿದ್ದಿರೋದ್ರಿಂದ ಒಂದು ಕಠಿಣ ಕಾನೂನು ಬರೋದ್ರಲ್ಲಿ ಅನುಮಾನ ಇಲ್ಲ, ಒಂದು ನಿರೀಕ್ಷೆನ ಇಟ್ಕೊಳ್ಬಹುದು. ಸರ್ಕಾರ ಮೊದಲ ಹೆಜ್ಜೆಯನ್ನು ಇಟ್ಟಿದೆ, ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಆ ಪ್ರಯತ್ನ ಯಶಸ್ವಿ ಆಗಲಿ, ಮೈಕ್ರೋ ಫೈನಾನ್ಸ್ಗಳಿಗೆ ಲಂಗು ಲಗಾಮು ಹಾಕಲಿ. ಇಲ್ಲ ಅಂತ ಹೇಳಿದರೆ ಮತ್ತಷ್ಟು ಸಮಸ್ಯೆಗಳನ್ನು ರಾಜ್ಯದಲ್ಲಿರುವಂಥ ಮಧ್ಯಮ ವರ್ಗದವರು, ಬಡವರ್ಗದವರು ಎದುರಿಸಬೇಕಾಗತ್ತೆ. ಯಾಕಂದರೆ ಸಾಲ ಮಾಡ್ಕೊಂಡಿರ್ತಾರೆ. ಮದುವೆ ವಿಚಾರ ಆಗಿರ್ಬೋದು, ಎಜುಕೇಷನ್ಸ್ ವಿಚಾರ ಆಗಿರ್ಬೋದು, ಸಣ್ಣ ಪುಟ್ಟದಕ್ಕೆ ಒಂದು ಮನೆ ನಿರ್ಮಾಣ ಮಾಡ್ಕೊಳ್ಬೇಕು ಅನ್ನುವಂಥ ವಿಚಾರಕ್ಕಾಗಿರ್ಬೋದು, ಸಾಲಗಳನ್ನು ಮಾಡ್ಕೊಂಡಿರ್ತಾರೆ. ಆದರೆ ಅದನ್ನು ವಸೂಲಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಕಿತ್ತು ತಿನ್ನೋ ಒಂದು ನೀತಿಯನ್ನು ಅನುಸರಿಸೋದಿದೆಯಲ್ಲ, ಸೊ ಅದು ತುಂಬ ಡೇಂಜರಸ್ಸು. ಈ ಕಾರಣಕ್ಕಾಗಿಯೇ ಮನವಿಯನ್ನು ಮಾಡ್ಕೊಂಡಿದ್ದು. ಸೊ ಸರ್ಕಾರ ಕೂಡ ಇಮಿಡಿಯೇಟಾಗಿ ಎಚ್ಚೆತ್ಕೊಂಡಿತ್ತು, ಒಂದು ಮೀಟಿಂಗನ್ನು ಮಾಡಲಾಗಿತ್ತು. ಸಿಎಂ ಕೂಡ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ನಿನ್ನೆಗೆ ಎಲ್ಲವೂ ಮುಕ್ತಾಯ ಆಗುತ್ತೆ, ಒಂದು ಕಠಿಣ ರೂಲ್ಸ್ ಬರುತ್ತೆ ಅನ್ನುವಂಥ ನಿರೀಕ್ಷೆನ ಇಟ್ಕೊಳ್ಳಲಾಗಿತ್ತು. ಆದರೆ ಸೊ ಕಾನೂನಿನಲ್ಲಿ ಯಾವುದೇ ಲೋಪದೋಷಗಳು ಇರಬಾರ್ದು, ಅದನ್ನೆಲ್ಲ ಕ್ಲೀನಾಗಿ ನೋಡಿಕೊಂಡೇ ಇದನ್ನು ಜಾರಿಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಸಿಎಂ ಹೆಗಲಿಗೆ ಇದೆಲ್ಲವನ್ನು ಕೂಡ ವಹಿಸಲಾಗಿದೆ. ಆ ಕಾರಣಕ್ಕಾಗಿ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿಕೊಳ್ಳಲಾಗಿದೆ.